ಹಲೋ ಎವ್ರಿವನ್, ನಾನು ನಿಮ್ಮ ತೇಜು. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಜಾಬ್ ಸೀಕರ್ಸ್ಗಳಿಗೆ ಮತ್ತೊಂದೊಳ್ಳೆ ವಿಷಯ ತಂದಿದ್ದೀನಿ. ಡಿಸೆಂಬರ್ 23, 2024 ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಸ್ಕೇಲ್ 1 ಆಫೀಸರ್ಗೆ ಕಾಲ್ ಮಾಡಿದ್ದಾರೆ ಫಾರ್ ಎನಿ ಡಿಗ್ರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಲ್ಸೋ ಅಪ್ಲೈ. ಲಾಸ್ಟ್ ಡೇಟ್ January 12, 2024. ಅಪ್ಲೈ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಸಪೋರ್ಟ್ ಅಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಲೋ ಎವ್ರಿವನ್. GICRE.in ಈ ವೆಬ್ಸೈಟ್ ಅಡ್ರೆಸ್ಗೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಫಸ್ಟ್ ಇದಕ್ಕೆ ಲಾಗಿನ್ ಆದಮೇಲೆ ನೋಡಿ, ಇಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ. GICRE.in ಆ ವೆಬ್ಸೈಟ್ ಲಾಗಿನ್ ಆದಮೇಲೆ ಅಲ್ಲಿ ಸರ್ಚ್ ಕೀವರ್ಡ್ಸ್ ಅಂತ ಇದೆ, ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಕೊಡಿ. ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ, ಅಪ್ಲೈ ಆನ್ಲೈನ್. ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಕೆಳಗೊಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಕೊಡಿ. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಅದು ಕ್ಲಿಕ್ ಕೊಟ್ಟರೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಫಸ್ಟ್ ನೇಮ್, ಕನ್ಫರ್ಮ್ ಫಸ್ಟ್ ನೇಮ್, ಫೋನ್ ನಂಬರ್, ಕನ್ಫರ್ಮ್ ಮೊಬೈಲ್ ನಂಬರ್, ಆ್ಯಂಡ್ ದೆನ್ ಜಿಮೇಲ್ ಅಡ್ರೆಸ್, ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಮೇಲ್ ಅಡ್ರೆಸ್ ಯು ಕ್ಯಾನ್ ಎಂಟರ್. ಆ್ಯಂಡ್ ದೆನ್ ಲಾಸ್ಟಲ್ಲಿ ನಿಮಗೆ ಸೆಕ್ಯೂರಿಟಿ ಕೋಡ್ ಅಂತ ಆಪ್ಷನ್ ಇದೆ, ಅಲ್ಲೇ ಅದನ್ನು ನೋಡಿ ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ. ಈ ಪೇಜ್ ನೀವು ಕರೆಕ್ಟಾಗಿ ಎಂಟ್ರ್ ಮಾಡಾದ್ಮೇಲೆ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗಿ ನಿಮಗೆ ಬರುತ್ತೆ. ನಿಮಗೆ ಮೆಸೇಜ್ ಕೂಡ ಬರುತ್ತೆ, ಇಮೇಲ್ ಕೂಡ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನೀವು ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ, ನೀವು ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಪಾಸ್ವರ್ಡು ಮತ್ತು ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗಿ ನಿಮಗೆ ಬರುತ್ತೆ. ನೋಡಿ, ಈ ರೀತಿ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗಿ ಬರುತ್ತೆ. ಆ್ಯಂಡ್ ದೆನ್ ಅದೇ ಪೇಜಲ್ಲಿ ನೀವು ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಆ್ಯಸ್ ಯೂಶ್ವಲ್ 20 to 50 KB ಸೈಜಲ್ಲಿ ಇರಬೇಕು. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಬಿಫೋರ್ ಅಪ್ಲೈ. ಆ್ಯಂಡ್ ದೆನ್ ಈ ರೀತಿ ಎರಡೂ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಐ ಕನ್ಫರ್ಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಐ ಕನ್ಫರ್ಮ್ ದಿಸ್ ಇಸ್ ಮೈ ವ್ಯಾಲಿಡ್ ಫೋಟೋ ಅಂತ ಇರುತ್ತೆ ಆಪ್ಷನ್ನು, ಅದನ್ನು ಚೆಕ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬಟನ್ ಕೊಟ್ಟಾದಮೇಲೆ ಈ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ ನಿಮ್ಮದು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾಯಿದ್ದೀರಿ, ಜನರಲ್, ಸ್ಟ್ಯಾಟಿಸ್ಟಿಕ್, ಎಕನಾಮಿಕ್ಸ್, ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಜನರಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮದು ಕ್ಯಾಟಗರಿ SC ST ಜನರಲ್ ಇದು ಯಾವುದು ನಿಮ್ಮದು ಬರುತ್ತೆ, ನೀವು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಆಪ್ಷನ್ ಬಂದು ನೀವು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಒಂದು ಆಪ್ಷನ್ ಇದೆ, ಅದು ನೋಡಿಕೊಂಡು ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಅಂದರೆ ನೆಕ್ಸ್ಟ್ ಆಪ್ಷನ್ ಕೂಡ ಅದೇ ಡಿಸಬಿಲಿಟಿ ಬಗ್ಗೆ ಇದೆ, ಅದು ಕೂಡ ಎಲಿಜಿಬಲ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಆ್ಯಂಡ್ ದೆನ್ ರಿಲಿಜನ್ ಕೇಳಿದೆ, ಹಿಂದೂ. ಆ್ಯಂಡ್ ದೆನ್ ರಿಲಿಜಿಯಸ್ ಮೈನಾರಿಟಿ ನೋ ಅಂತ ಕೊಡ್ತಾಯಿದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ಮೆನ್ ಬಗ್ಗೆ ಡೀಟೇಲ್ಸ್ ಇದೆ, ನೋ ಕೊಟ್ಟಿದ್ದೀನಿ. ಆರ್ ಯು ವಿಡೋ ಅಂತ, ಡೈವೋರ್ಸ್ಡ್ ಅಂತ ಇದೆ, ನೋ ಕೊಟ್ಟಿದ್ದೀನಿ. ನ್ಯಾಷನಾಲಿಟಿ ಬಗ್ಗೆ ಕೇಳಿದೆ, ಯು ಕ್ಯಾನ್ ಸೆಲೆಕ್ಟ್. ಆ್ಯಂಡ್ ದೆನ್ ಕರ್ನಾಟಕ, ನಾನು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅದನ್ನು. ಮತ್ತು ಸೆಂಟರ್ ಆಫ್ ಎಕ್ಸಾಮಿನೇಷನ್ ನನಗೆ ಮೈಸೂರು ಹತ್ರ ಇದೆ, ಸೊ ಮೈಸೂರು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಎರಡೇ ಆಪ್ಷನ್ ಬರುತ್ತೆ, ಮೈಸೂರು, ಬ್ಯಾಂಗ್ಳೂರು. ನಿಮ್ಗೆ ಯಾವ್ದು ಹತ್ರ ಅದು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಪರ್ಸ್ನಲ್ ಡೀಟೇಲ್ಸ್, ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ. ನಿಮ್ಮ ಪೇಜಲ್ಲಿ ಎಲ್ಲ ವ್ಯಾಲಿಡೇಟ್ ಮಾಡಿ, ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಹೇಳುತ್ತೆ. ಸಪೋಸ್ ಏನಾರು ಎರರ್ ಇದ್ದರೆ ಎರರ್ ಅಂತ ಬರುತ್ತೆ. ನೀವು ಆ ಎರರ್ ಏನಿದೆ ಅದನ್ನು ನೋಡಿಕೊಂಡು ನೀವು ರೆಕ್ಟಿಫೈ ಮಾಡ್ಕೋಬೇಕು. ಅಡ್ರೆಸ್ ಇಲ್ಲಿ ಒಂದು ಎರರ್ ಬಂದಿದೆ ನನಗೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಆಪ್ಷನ್ ಫಿಲ್ ಮಾಡ್ಕೊಳ್ಳಿ, ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಅಂತ ಇದೆ, ಅದು ಆಪ್ಷನ್ ಬಿಟ್ಟಿದ್ದೀನಿ. ಸೊ ಅದರಿಂದ ಎರರ್ ಬರ್ತಿತ್ತು, ಅದನ್ನು ಇವಾಗ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ವ್ಯಾಲಿಡೇಟ್ ಕೊಡ್ತೀನಿ ನೋಡಿ. ವ್ಯಾಲಿಡೇಟ್ ಕೊಟ್ಟಾದಮೇಲೆ ಅದು ಅಕ್ಸೆಪ್ಟ್ ಆಗುತ್ತೆ. ನೋಡಿ, ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು, ಅದನ್ನು ಓಕೆ ಕೊಡಿ. ಆ್ಯಂಡ್ ದೆನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ.
ನೆಕ್ಸ್ಟ್ ಪೇಜ್ ಬಂತು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಫಿಲ್ ಮಾಡಬೇಕು. ಎಜುಕೇಷನ್ ಅಂದು ನಾನು ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ, ಮ್ಯಾನೇಜ್ಮೆಂಟ್ ಆಗ್ತಾಯಿದ್ದೀನಿ. ಆ್ಯಂಡ್ ದೆನ್ ಡೇಟ್ ಆಫ್ ಪಾಸಿಂಗು, ಪರ್ಸಂಟೇಜು, ಕ್ಲಾಸ್, ಗ್ರೇಡ್, ಇದೆಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಆಪ್ಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅಂತ ಇದೆ. ನಿಮ್ದು ಏನಾದ್ರು ಪಿ ಜಿ ಡಿಗ್ರಿ ಮಾಡಿದರೆ ನೀವು ಆ ಡೀಟೇಲ್ಸ್ ಕೂಡ ಫಿಲ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಡೀಟೇಲ್ಸ್ ಕೇಳಿದ್ದಾರೆ. ಯೂಶಲಿ ಈ ಪೋಸ್ಟ್ಗೆಲ್ಲ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಇರಲೇಬೇಕು. ಸೊ ಅದಕ್ಕೆ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಡೀಟೇಲ್ಸ್ ನಿಮ್ಮ ಕಂಪ್ಯೂಟರ್ಸ್ ಬಗ್ಗೆ ಏನು ಗೊತ್ತಿದೆ, ಏನೇನು ಕಲ್ತಿದ್ದೀರಿ, MS ಆಫೀಸ್ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಏನಾದ್ರು ಗೊತ್ತಿದ್ರೆ ನೀವು ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೇಸಿಕ್ ಅಂತ ಏನು ಎಂಟ್ರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನು ಬರುತ್ತೋ ಅದನ್ನು ವಿತಿನ್ 35 ಕ್ಯಾರೆಕ್ಟರ್ಸಲ್ಲಿ ನೀವು ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸು ಕೇಳಿದ್ದಾರೆ. ನೀವೇನ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಮೆನ್ಷನ್ ಮಾಡೋದಿದ್ರೆ ನೀವು ಮೆನ್ಷನ್ ಮಾಡ್ಕೋಬೋದು. ಆಮೇಲೆ ಲ್ಯಾಂಗ್ವೇಜಸ್ ಡೀಟೇಲ್ಸ್ ಇದೆ, ಯಾವ ಲ್ಯಾಂಗ್ವೇಜಸ್ ಬರುತ್ತೋ ಅದನ್ನು ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಇದೆ, ಅದನ್ನು ವ್ಯಾಲಿಡೇಟ್ ಕೊಟ್ಕೊಳ್ಳಿ. ಎರರ್ ಇದ್ದರೆ ಎರರ್ ಬರುತ್ತೆ. ನನಗಿಲ್ಲಿ ಒಂದು ಎರರ್ ಬಂದಿದೆ, ಅದನ್ನು ಚೆಕ್ ಮಾಡಿ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ವೆರಿಫೈಡ್ ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಆ್ಯಂಡ್ ದೆನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಮೇಲೆ ನನಗೆ ನೆಕ್ಸ್ಟ್ ಪೇಜಲ್ಲಿ ಫುಲ್ ಅಪ್ಲಿಕೇಶನ್ ಬರುತ್ತೆ. ಆ ಫುಲ್ ಅಪ್ಲಿಕೇಶನ್ ಬಾಟಮಲ್ಲಿ ಡಿಕ್ಲರೇಷನ್ ಇರುತ್ತೆ, ಐ ಅಗ್ರಿ ಅಂತ ಕೊಡ್ತೀನಿ. ಆ್ಯಂಡ್ ದೆನ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟೆ. ಶೂಟ್ ಟು ಕಂಟಿನ್ಯೂ. ಓಕೆ, ಈಗ ನೆಕ್ಸ್ಟ್ ಪೇಜಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನು ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಕಂಪ್ಲೀಟ್ ಆದಂಗೆ ಪ್ರೊಸೀಜರು. ಇವಾಗ ಇದು ಕೂಡ ಈ 2 ಫೈಲ್ ಕೂಡ 20 to 50 KB ಸೈಜಲ್ಲಿ ಇರಬೇಕು. ಸೊ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಈಸಿಯಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಕೂಡ ಸೇವ್ ಮಾಡಿಟ್ಕೊಂಡು ಈ ಪೇಜಲ್ಲಿ ಹಂಗೆ ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟೆ. ಓಕೆ ಬಂತು. ಅಷ್ಟೇ. ಇವಾಗ ನಂದು ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ನೀವಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗು ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಪೇಮೆಂಟ್ ಆ ರೀತಿ ಆಪ್ಷನ್ಸ್ ಬರುತ್ತೆ, ನೀವು ಪೇಮೆಂಟ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರೋ, ಬೆಸ್ಟ್ ಆಫ್ ಲಕ್ ಟು ಆಲ್ ಆಫ್ ಯು ಆ್ಯಂಡ್ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.